ಅಯೋಧ್ಯೆಯ ಶ್ರೀರಾಮ ಮಂದಿರ ನಿರ್ಮಾಣದಲ್ಲಿ ನಡೆದಿದೆ ಎನ್ನಲಾದ ಆರ್ಥಿಕ ಅವ್ಯವಹಾರಗಳ ಕುರಿತು ಸಮಗ್ರ ತನಿಖೆಯಾಗಬೇಕು ಮತ್ತು ರಾಮ ಮಂದಿರದ ಟ್ರಸ್ಟಿಯಾಗಿರುವ ಉಡುಪಿಯ ಪೇಜಾವರ ಶ್ರೀ ವಿಶ್ವಪ್ರಸನ್ನ ತೀರ್ಥ ಸ್ವಾಮೀಜಿ ಅವರನ್ನು ಕೂಡ ಈ ತನಿಖೆಯ ವ್ಯಾಪ್ತಿಗೆ ತರಬೇಕು ಎಂದು ಉಡುಪಿ ಜಿಲ್ಲಾ ಕಾಂಗ್ರೆಸ್ ಹಿಂದುಳಿದ ವರ್ಗಗಳ ಉಪಾಧ್ಯಕ್ಷರಾದ ನಾಗೇಂದ್ರ ಪುತ್ರನ್ ಕೋಟ ಅವರು ಗಂಭೀರವಾಗಿ ಆಗ್ರಹಿಸಿದ್ದಾರೆ. ಈ ಕುರಿತು ಹೇಳಿಕೆ ನೀಡಿರುವ ನಾಗೇಂದ್ರ ಪುತ್ರನ್, ರಾಮ ಮಂದಿರದಲ್ಲಿ ಅವ್ಯವಹಾರ ನಡೆದಿರುವುದು ಪೇಜಾವರ ಶ್ರೀಗಳಿಗೆ ಮೊದಲೇ ತಿಳಿದಿತ್ತು ಎಂಬುದು ಅವರ ಇತ್ತೀಚಿನ ಹೇಳಿಕೆಗಳಿಂದಲೇ ಸ್ಪಷ್ಟವಾಗುತ್ತೆ. ತಪ್ಪುಗಳನ್ನು ಸರಿಪಡಿಸಿಕೊಳ್ಳುವಂತೆ ತಾವು ಮೊದಲೇ ಸೂಚಿಸಿದ್ದಾಗಿ ಶ್ರೀಗಳು ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಅಕ್ರಮ ನಡೆದಿರುವುದು ಅವರಿಗೆ ಮೊದಲೇ ಗೊತ್ತಿದ್ದಾದ್ರೂ ಅದನ್ನ ಸಾರ್ವಜನಿಕವಾಗಿ ವಿರೋಧಿಸದೆ ಮೌನ ವಹಿಸಿದ್ದೇಕೆ? ತಪ್ಪು ನಡೀತಾ ಇರೋದು ಗೊತ್ತಿದ್ದು ಸುಮ್ಮನಿರೋದು ಕೂಡ ಕಾನೂನಿನ ದೃಷ್ಟಿಯಲ್ಲಿ ಅಪರಾಧವೇ ಆಗತ್ತೆ ಅಂತ ಆಕ್ಷೇಪ ಎತ್ತಿದ್ದಾರೆ. ರಾಮಮಂದಿರಕ್ಕೆ ದೇಣಿಗೆ ನೀಡುವ ಬದಲು ಸಮಾಜ ಸೇವೆಗೆ ಆದ್ಯತೆ ನೀಡಿ ಅಂತ ಪೇಜಾವರ ಶ್ರೀಗಳು ಇತ್ತೀಚೆಗೆ ನೀಡಿರುವ ಹೇಳಿಕೆಯೇ ಅಲ್ಲಿ ಭ್ರಷ್ಟಾಚಾರ ನಡೆದಿರುವುದಕ್ಕೆ ಸಾಕ್ಷಿಯಾಗಿದೆ. ಅಲ್ಲಿನ ಅಕ್ರಮಗಳು ಮನವರಿಕೆಯಾದ ಹಿನ್ನೆಲೆಯಲ್ಲೇ ಶ್ರೀಗಳು ಇಂತಹ ಹೇಳಿಕೆ ನೀಡಿದ್ದಾರೆ ಅಂತ ಪುತ್ರನ್ ಆರೋಪಿಸಿದ್ದಾರೆ. ಅಯೋಧ್ಯೆ ಶ್ರೀ ರಾಮ ಮಂದಿರದಲ್ಲಿ ಆಗಿರುವ ವಿಚಾರ ನಮಗೆ ತುಂಬ ಮನಸ್ಸಿಗೆ ನೋವಾಗಿದೆ. ಈ ಸಾರ್ವಜನಿಕರು ದೇಣಿಗೆ ಕೊಡುವ ಬದಲು ಒಂದು ಹೊತ್ತು ಮನೆ ಕಟ್ಟಿಕೊಡ್ಬೋದು, ಸಾಮಾಜಿಕ ಕಾರ್ಯಕ್ರಮ ಮಾಡ್ಬೋದು ಅಂತ ಈ ಥರವಾಗಿ ಗೊಂದಲವಾಗಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಆದರೆ ಪೇಜಾವರ ಶ್ರೀಗಳು ಅಯೋಧ್ಯೆ ಶ್ರೀರಾಮನ ಉದ್ಘಾಟನಾ ಸಮಯದಲ್ಲಿ ನರೇಂದ್ರ ಮೋದಿಯವರ ಜೊತೆಗೆ ಪ್ರಥಮ ಪೂಜೆಯಲ್ಲಿ ಕೂಡ ಆವತ್ತು ಭಾಗವಹಿಸಿದರು. ಸಂತೋಷದ ವಿಚಾರ. ಆದರೆ ಆ ಟ್ರಸ್ಟಿನಲ್ಲಿಯೂ ಕೂಡ ಅಯೋಧ್ಯೆ ಶ್ರೀರಾಮ ಏನು ಟ್ರಸ್ಟ್ ಇದೆಯಲ್ಲ, ಅದರಲ್ಲಿಯೂ ಕೂಡ ಇವರು ಕೂಡ ಒಬ್ಬ ಟ್ರಸ್ಟಿ ಆಗಿದ್ದಾರೆ. ಇವರೊಂದು ಟ್ರಸ್ಟಿ ಆದಮೇಲೆ ಈ ರಾಮ ಮಂದಿರದಲ್ಲಿ ದೇಣಿಗೆ ಬಂದಿರೋದು ಮತ್ತು ಬೇರೆ ಬೇರೆ ಚಿನ್ನ ಬೆಳ್ಳಿ ಇವುಗಳನ್ನು ಕೊಟ್ಟಂಥ ಸಮಯದಲ್ಲಿ ಅವರಿಗೆ ಒಂದು ಹಿಂಬರವಾಗಿ ಒಂದು ರಿಸೀಟ್ ಕೊಡುವಂಥದ್ದು, ಈ ಥರದ್ದೆಲ್ಲ ಒಂದು ಎಷ್ಟು ಪ್ರಕ್ರಿಯೆ ಕಾನೂನು ಪ್ರಕಾರವಾಗಿ ಇರ್ತದೆ, ಅದೆಲ್ಲ ಒಂದು ಸಿಸ್ಟಮ್ ಅಂತ ಇರ್ತದೆ. ಆದರೆ ಅದು ಯಾವುದನ್ನು ಕೂಡ ಮಾಡದೆ ಇವರು ಸಂಪೂರ್ಣವಾಗಿ ಏನು ಎಷ್ಟು ಹಣ ದೋಚಲಿಕ್ಕಾಗ್ತದೆ ದರೋಡೆ ಮಾಡಿದ್ದಾರೆ. ಇವತ್ತು ಅಯೋಧ್ಯೆ ಶ್ರೀರಾಮ ದೇವಸ್ಥಾನವನ್ನು ದರೋಡೆ ಮಾಡಿದ್ದಾರೆ ಬಿಜೆಪಿಯವರು. ಇವತ್ತು ಒಂದು ದೇವಸ್ಥಾನ, ನಾವು ನೋಡಿದ ಪ್ರಕಾರ ಒಂದು ದೇವಸ್ಥಾನ ಅಂದರೆ ಆ ದೇವಸ್ಥಾನ ಜೀರ್ಣೋದ್ಧಾರ ಮಾಡುವ ಸಂದರ್ಭದಲ್ಲಿ ಒಂದು ಊರಲ್ಲಿ ಒಂದು ದೇವಸ್ಥಾನ ಆಗಬೇಕಾದ್ರೆ ಇಡೀ ಊರಿನ ಸಮಕ್ಷಮದಲ್ಲಿ ಎಲ್ಲ ಪಕ್ಷಾತೀತವಾಗಿ ಎಲ್ಲರೂ ಸೇರಿ, ಊರಿನ ಬಡವ ಶ್ರೀಮಂತ ಏನು ಬರುವುದಿಲ್ಲ, ಎಲ್ಲರೂ ಒಗ್ಗಟ್ಟಿನಿಂದ ಒಂದು ದೇವಸ್ಥಾನ ಜೀರ್ಣೋದ್ಧಾರ ಮಾಡೋದು. ಯಾವುದೋ ರಾಜಕೀಯವಾಗಿ ಯಾವುದೋ ಒಂದು ಪಕ್ಷದವರು ದೇವಸ್ಥಾನ ಕಟ್ಟಲಿಕ್ಕೆ ಎಲ್ಲೂ ಮುಂದೆ ಹೋಗಬಾರ್ದು, ಹೋಗಕೂಡದು ಯಾರು. ಇಲ್ಲಿ ಏನು ಅಯೋಧ್ಯೆಯಲ್ಲಿ ಬಿಜೆಪಿಯವರು ನಾವು ಅಯೋಧ್ಯೆ ಶ್ರೀರಾಮನ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿಯೇ ಮಾಡ್ತೇವೆ, ಇದೆಲ್ಲ ಯಾವತ್ತೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆ ಅಲ್ಲ. ಮತ್ತು ಅಲ್ಲಿ ಈ ರೀತಿಯಾಗಿ ಉದ್ರೇಕಕಾರಿಯಾಗಿ ಒಂದಿಷ್ಟು ಜನರನ್ನು ವಿರೋಧ ಮಾಡಿಕೊಂಡು ಅಲ್ಲಿ ಉದ್ಘಾಟನೆ, ರಾಮನ ಮೂರ್ತಿ ಉದ್ಘಾಟನೆ ಮಾಡಿದರೂ ಕೂಡ ಅಲ್ಲಿ ರಾಮನಿಗೆ ತನ್ನ ಶಕ್ತಿ ಇರುವುದಿಲ್ಲ. ಅಲ್ಲಿ ಆ ರಾಮನಿಗೆ ಆ ಕಲೆ ಇರುವುದಿಲ್ಲ. ದೈವಕ್ಕೆ ದೇವರುಗಳಿಗೆ ಒಂದು ಕಲೆ ಬೇಕು, ಆ ಕಲೆ ಇರುವುದಿಲ್ಲ. ಇವತ್ತು ಜಗಳ, ಗಲಾಟೆ, ಕೋಮುಗಲಭೆ ಮಾಡಿ ಈ ಥರದಲ್ಲಿ ಈ ರಾಮನ್ನ ಇವರು ಅಯೋಧ್ಯೆಯಲ್ಲಿ ದೇವಸ್ಥಾನವನ್ನು ಉದ್ಘಾಟನೆ ಮಾಡಿದ್ದಾರೆ. ಶ್ರೀಜಿತ್, ವಿ4 ನ್ಯೂಸ್, ಉಡುಪಿ.